श्रीगणेशाय नमः। विद्यासमस्तास्तव देवि भेदा स्त्रियः समस्ता सकला जगत्सु त्वयैकया पूरितमव्ययैस्तत् काते स्तुतिस्तव्यपरा परोक्तिः पूर्णेन्दु सुन्दरमुखी प्रतिभाभिरामे वामे विधेषु वचसां वचसांभिरामे गिर्वाणि वाणि भुवनं भरणं भवत्या वन्दे दयार्धचरणं शरणं जगत्या। ಭಾರತವು ಅಭಿವೃದ್ಧಿ ಹೊಂದುತ್ತಿರುವ ದೇಶವಾಗಿದ್ದು ವೈಜ್ಞಾನಿಕ ಪ್ರಗತಿಯಲ್ಲಿ ಮುಂಚೂಣಿಯ ದೇಶವಾಗಿಲ್ಲ ಎಂಬುದನ್ನು ನಾವೆಲ್ಲರೂ ಮನಗಂಡಿದ್ದೇವೆ. ಭಾರತ ದೇಶವನ್ನು ವೈಜ್ಞಾನಿಕ ಪ್ರಗತಿಯಲ್ಲಿ ಮುಂಚೂಣಿಯ ದೇಶವನ್ನಾಗಿ ಮಾಡುವ ಮಾರ್ಗದಲ್ಲಿ ಇರುವ ಅಡೆತಡೆಗಳು ಮತ್ತು ಅವುಗಳ ಪರಿಹಾರಗಳನ್ನು ಕ್ರೋಢೀಕರಿಸಿ ಉನ್ನತ ಶಿಕ್ಷಣ ಪಡೆಯದ ಪ್ರತಿಭಾನ್ವಿತ ಭಾರತೀಯರ ಬುದ್ಧಿಶಕ್ತಿಯನ್ನು ವೈಜ್ಞಾನಿಕ ಪ್ರಗತಿಯಲ್ಲಿ ಹೇಗೆ ತೊಡಗಿಸಬಹುದು ಎಂಬ ಹಿನ್ನೆಲೆಯಲ್ಲಿ ಶ್ರೀಸಾಮಾನ್ಯರಿಂದ ವಿಜ್ಞಾನ ಎಂಬ ವಿಚಾರವನ್ನು ಮಂಡಿಸಲಾಗಿದೆ. ಕಲ್ಪನೆ ಸೀರಾ ಗಾರ್ವಾಡ್, ಪ್ರಾಯೋಜಕರು ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಮಂಡಳಿ, ಬೆಂಗಳೂರು. ಸಾಮಾನ್ಯವಾಗಿ ವಿಜ್ಞಾನವೆಂದರೆ ಉಪಗ್ರಹ, ವಿಮಾನ, ಆಟಮ್ ಬಾಂಬ್, ಕ್ಷಿಪಣಿ, ಕಟ್ಟಡ, ವಿದ್ಯುತ್, ಯುದ್ಧ ಶಸ್ತ್ರಾಸ್ತ್ರಗಳು, ಮನೋರಂಜನೆ, ಆರೋಗ್ಯ ಸಂಬಂಧಿ ವಿಷಯಗಳಾಗಿವೆ. ವಾಸ್ತವಿಕವಾಗಿ ಇವುಗಳೆಲ್ಲರ ಪ್ರಗತಿಯಾಗಬೇಕಾದರೆ ವಿಜ್ಞಾನ ಜೊತೆಗೆ ತತ್ವಜ್ಞಾನಕ್ಕೂ ಸಹ ಪ್ರಾಮುಖ್ಯತೆಯನ್ನು ನೀಡಬೇಕಾಗುತ್ತದೆ. ಭಾರತದಲ್ಲಿ ತತ್ವಜ್ಞಾನವೆಂದರೆ ಧರ್ಮವೂ ಸಹ ಅದರೊಂದಿಗೆ ಸಮ್ಮಿಳಿತವಾಗುತ್ತದೆ. ಪ್ರಾಚೀನ ಭಾರತದಲ್ಲಿ ಧರ್ಮ ಮತ್ತು ವಿಜ್ಞಾನ ಎರಡನ್ನೂ ಒಟ್ಟಿಗೆ ಆಚರಣೆ ಮಾಡುವ ವಿಜ್ಞಾನಿಗಳು ಆಗಿ ಹೋಗಿದ್ದಾರೆ. ಅವರಲ್ಲಿ ಪ್ರಮುಖರೆಂದರೆ ಆರ್ಯಭಟ, ವರಾಹ ಮಿಹಿರ, ಚರಕ, ಸುಶ್ರುತ ಮುಂತಾದವರಾಗಿದ್ದಾರೆ. ಭಾರತದ ಪ್ರಮುಖ ಧರ್ಮಗಳು ಹಿಂದೂ, ಜೈನ, ಬೌದ್ಧ, ಮುಸ್ಲಿಂ ಮತ್ತು ಕ್ರೈಸ್ತ. ಇಂದಿನ ಹಿಂದೂ ಧರ್ಮದ ಸಂಸ್ಥಾಪನಾಚಾರ್ಯರಾದ ಶ್ರೀ ಶಂಕರಾಚಾರ್ಯರು ಇಂದ್ರಿಯಗಳ ಅನುಭವಕ್ಕೆ ಬರುವುದೆಲ್ಲ ಮಿಥ್ಯ, ಇಂದ್ರಿಯಾತೀತವಾದುದೇ ಸತ್ಯ ಎಂದು ಹೇಳಿದ್ದಾರೆ. ಇಂದಿನ ನಮ್ಮ ವಿಜ್ಞಾನವಾದರೂ ಇಂದ್ರಿಯ ಅವಲಂಬನೆ ಮತ್ತು ಇಂದ್ರಿಯ ಆಧಾರದಲ್ಲೇ ಇರುವುದರಿಂದ ಶಂಕರಾಚಾರ್ಯರು ವಿಜ್ಞಾನ ವಿರೋಧಿಗಳೇ ಎಂಬ ಸಂಶಯ ಉಂಟಾಗುತ್ತದೆ. ಜೈನ ಧರ್ಮವು ಭೋಗಕ್ಕಿಂತ ತ್ಯಾಗಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡುತ್ತದೆ. ತ್ಯಾಗದಲ್ಲಿಯೇ ಸಂತೋಷ ಕಾಣಬೇಕೆಂದು ಹೇಳುವುದರಿಂದ ಇದೂ ಸಹ ಆನಂದ ತತ್ವಕ್ಕೆ ವಿರೋಧವೆಂದು ತೋರಿಕೆಗೆ ಕಂಡುಬರುತ್ತದೆ. ಬೌದ್ಧ ಧರ್ಮವನ್ನು ಮಧ್ಯಮ ಪಥದ ಧರ್ಮವೆಂದು ಹೇಳಲಾಗುತ್ತದೆ. ಮಾನವನು ಅತಿಯಾಗಿ ತ್ಯಾಗವನ್ನು ಮಾಡುವ ಅವಶ್ಯಕತೆ ಇಲ್ಲ, ಅದೇ ಸಮಯಕ್ಕೆ ಅತಿಯಾಗಿ ಐಷಾರಾಮಿ ಜೀವನ ನಡೆಸುವುದೂ ಸಹ ಸರಿಯಲ್ಲವೆಂದು ಬೋಧಿಸುತ್ತದೆ. ಇಸ್ಲಾಂ ಧರ್ಮದಲ್ಲಿ ಖುರಾನ್ ದೇವರಿಂದ ವರ್ಣಿತವಾದ ಗ್ರಂಥವಾಗಿರುತ್ತದೆ. ಮಾನವನು ಇರುವುದು ದೇವರ ಆದೇಶಗಳನ್ನು ಪಾಲಿಸುವುದಕ್ಕಾಗಿಯೇ ಹೊರತು ಪ್ರಶ್ನಿಸುವುದಕ್ಕೆ ಅಲ್ಲ. ಕುರಾನಿನಲ್ಲಿ ಹೇಳಿದ ವಿಷಯಗಳ ಬಗ್ಗೆ ಸಂಶಯ ಪಡುವುದಾಗಲಿ ವಿರೋಧ ಅಭಿಪ್ರಾಯ ವ್ಯಕ್ತಪಡಿಸುವುದು ಸಹ ಧರ್ಮ ವಿರೋಧಿ ಪ್ರಕ್ರಿಯೆಯಾಗಿರುತ್ತದೆ. ಕ್ರೈಸ್ತ ಧರ್ಮವೂ ಸಹ ಕೆಲವೊಂದು ಸಾರಿ ಸತ್ಯ ವಿರೋಧಿಯೇ ಎಂದು ಸಂಶಯಕ್ಕೆ ಕಾರಣವಾಗುತ್ತದೆ. ಉದಾಹರಣೆಗೆ, ಗೆಲಿಲಿಯೋ ತನ್ನ 80ನೇ ವಯಸ್ಸಿನಲ್ಲಿ ಪೃಥ್ವಿಯು ಸೂರ್ಯನ ಸುತ್ತುತ್ತಾ ಇರುತ್ತದೆ ಎಂದು ವಾದಿಸಿದಾಗ ಅವನ ವಿರುದ್ಧ ವಿಚಾರಣೆಯನ್ನು ನಡೆಸಿ ಅವನು ಬೈಬಲಿಗೆ ವಿರೋಧವಾಗಿ ನುಡಿದಿದ್ದಾನೆಂದು ಭಾವಿಸಿ ಅವನನ್ನು ಜೀವಂತವಾಗಿ ಸುಡುವ ನಿರ್ಣಯವನ್ನು ಸುಮಾರು 380 ವರ್ಷಗಳ ಹಿಂದೆ ಅಂದಿನ ಚರ್ಚ್ ನಿರ್ಣಯ ಕೈಗೊಂಡಿತ್ತು ಎಂಬುದು ಐತಿಹಾಸಿಕ ಸತ್ಯವಾಗಿದೆ. ಈ ಎಲ್ಲ ಹಿನ್ನೆಲೆಗಳಲ್ಲಿ ಇಂದಿನ ಜಗತ್ತಿನ ಎಲ್ಲ ಪ್ರಮುಖ ಧರ್ಮಗಳು ವೈಜ್ಞಾನಿಕ ಪ್ರಗತಿಗೆ ವಿರೋಧ ವ್ಯಕ್ತಪಡಿಸುತ್ತವೆ ಎಂಬುದು ತೋರಿಕೆಗೆ ಕಂಡುಬರುತ್ತದೆ. ಭಾರತದ ಪ್ರಾಚೀನ ಕಾಲದ ಪೌರಾಣಿಕ ಸಾಹಿತ್ಯವು ಇಂದು ಲಭ್ಯವಿದೆ. ಈ ಅವಧಿಯಲ್ಲಿ ರಚಿತವಾದ ಭಾಗವತ ಪುರಾಣದಲ್ಲಿ
ಕೆಲವು ವೈಜ್ಞಾನಿಕ ಅಂಶಗಳನ್ನು ಅಪರೋಕ್ಷವಾಗಿ ತಿಳಿಸಿರುವುದು ಕಂಡುಬರುತ್ತದೆ. ಭಾಗವತ ಪುರಾಣದಲ್ಲಿ ದೇವ ಮತ್ತು ದಾನವರು ಸೇರಿಕೊಂಡು ಅಮೃತವನ್ನು ಸಂಶೋಧಿಸಲು ಒಪ್ಪಂದವನ್ನು ಮಾಡಿಕೊಂಡರು ಮತ್ತು ಅಮೃತವನ್ನು ಕಂಡುಹಿಡಿದರು ಎಂದು ಉಲ್ಲೇಖಿಸಲಾಗಿದೆ. ಹೀಗೆ ಅಮೃತಕ್ಕಾಗಿ ಸಂಶೋಧನೆ ಮಾಡುತ್ತಿರುವಾಗ ಅಥವಾ ಕ್ಷೀರಸಾಗರವನ್ನು ಮಂಥನ ಮಾಡುತ್ತಿರುವಾಗ ಮೊದಲು ಉತ್ಪತ್ತಿಯಾದುದೇ ಹಾಲಾಹಲವೆಂಬ ವಿಷ. ಈ ವಿಷವು ವಾಯುರೂಪಿಯಾಗಿತ್ತು ಎಂದು ಹೇಳಲಾಗಿದೆ. ಶಿವನು ವಾಯುರೂಪಿ ವಿಷವನ್ನು ಸೇವಿಸಿ ಸಂಶೋಧನೆ ಮುಂದುವರಿಸಲು ಸಹಾಯ ಮಾಡಿದನು ಎಂದು ಹೇಳಲಾಗಿದೆ. ಅಂದಿನ ವಾಯುರೂಪಿ ವಿಷವು ಇಂದಿನ ವಾತಾವರಣ ಮಾಲಿನ್ಯಕ್ಕೆ ಸಮಾನವಾಗಿದೆ ಎಂದು ಭಾವಿಸಬಹುದು. ಸಾಗರ ಮಂಥನದಲ್ಲಿ ಉತ್ಪತ್ತಿಯಾದ ಎರಡನೆಯ ವಸ್ತುವೇ ಕಾಮಧೇನು. ಕಾಮಧೇನು ಸಾವಿರಾರು ಜನರಿಗೆ ಕೂಡಲೇ ಸ್ವಾದಿಷ್ಟ ಆಹಾರವನ್ನು ಸಿದ್ಧಪಡಿಸಿ ನೀಡುವ ಶಕ್ತಿಯನ್ನು ಹೊಂದಿತ್ತು ಎಂದು ಹೇಳಲಾಗಿದೆ. ಅಂದಿನ ಕಾಮಧೇನು ಇಂದಿನ ಸಂಸ್ಕರಿಸಿದ ಆಹಾರಕ್ಕೆ ಸಂಬಂಧಿಸಿದ ತಂತ್ರಜ್ಞಾನವಾಗಿರಬಹುದಾಗಿದೆ. ಮೂರನೇ ವಸ್ತು ಉಚ್ಚೈಶ್ವ. ಇದು ಮನೋವೇಗದಿಂದ ಚಲಿಸುವ ಕುದುರೆ ಎಂದು ಹೇಳಲಾಗಿದೆ. ಅಂದಿನ ಉಚ್ಚೈಶ್ವವು ಇಂದಿನ ಕಾರು, ದ್ವಿಚಕ್ರ ವಾಹನ, ವಿಮಾನ, ರೈಲು ಇತ್ಯಾದಿ ಆಗಿರಬಹುದಾಗಿದೆ. ನಾಲ್ಕನೆಯ ವಸ್ತುವೇ ಐರಾವತ. ಐರಾವತವು 5 ಸೊಂಡಿಲು ಹೊಂದಿದ ಆನೆ ಎಂದು ಹೇಳಲಾಗಿದೆ. ಅಂದಿನ ಐರಾವತಗಳು ಇಂದಿನ JCB ಮತ್ತು ಬುಲ್ಡೋಜರ್ ಇತ್ಯಾದಿ ಭಾರೀ ಯಂತ್ರಗಳಾಗಿರಬಹುದಾಗಿದೆ. ಐದನೆಯ ವಸ್ತುವೇ ಕಲ್ಪವೃಕ್ಷ. ಇದು ನಾವು ಕೇಳಿದಷ್ಟು ವಜ್ರ, ವೈಡೂರ್ಯ, ಹವಳ, ಪಚ್ಚೆ, ನೀಲಮಣಿ ಇತ್ಯಾದಿ ಬೆಲೆ ಬಾಳುವ ಹರಳುಗಳನ್ನು ನೀಡುತ್ತದೆ ಎಂದು ಹೇಳಲಾಗಿದೆ. ಅಂದಿನ ಕಲ್ಪವೃಕ್ಷವು ಇಂದು ನಾವು ವಜ್ರ, ಹವಳ, ಮುತ್ತುಗಳನ್ನು ಕೃತಕವಾಗಿ ತಯಾರಿಸುವ ತಾಂತ್ರಿಕತೆಯಾಗಿರಬಹುದು. ಮುಂದೊಂದು ದಿನ ಇಂದಿನ ಈ ತಂತ್ರಜ್ಞಾನವು ಅಭಿವೃದ್ಧಿ ಹೊಂದಿ ವಿದ್ಯುತ್ ಇಲ್ಲದೆ ನಿರಾತಂಕವಾಗಿ ನಿರಂತರವಾಗಿ ಬೆಳಕು ನೀಡುವ ನಾಗಮಣಿಗಳೂ ಆಗಬಹುದು. ಆರನೆಯ ವಸ್ತು ಪಾರಿಜಾತ. ಇದು ಎಂದೂ ಬಾಡದ ಮತ್ತು ನಿರಂತರವಾಗಿ ಸುಗಂಧವನ್ನು ಹೊರಸೂಸುವ ಪುಷ್ಪವೆಂದು ಹೇಳಲಾಗಿದೆ. ಅಂದಿನ ಪಾರಿಜಾತವು ಇಂದಿನ ಪ್ಲಾಸ್ಟಿಕ್ ಹೂಗಳಾಗಿರಬಹುದು. ಇಂದಿನ ಪ್ಲಾಸ್ಟಿಕ್ ಹೂಗಳು ಮುಂದೊಂದು ದಿನ ಅಭಿವೃದ್ಧಿಗೊಂಡು ನಿರಂತರವಾಗಿ ಸುಗಂಧವನ್ನು ಹೊರಸೂಸಬಹುದು. ಹೀಗೆ ಸುಗಂಧವನ್ನು ಹೊರಸೂಸಿದಾಗ ಇಂದಿನ ಹೂಗಳು ಅಂದಿನ ಪಾರಿಜಾತಗಳಾಗಿಯೂ ಮಾರ್ಪಾಟು ಹೊಂದಬಹುದು. ಏಳನೆಯ ವಸ್ತು ಚಂದ್ರ. ಅಮೃತ ಮಂಥನದಲ್ಲಿ ಚಂದ್ರನು ಉದಯಿಸಿದನು ಎಂದು ಹೇಳಲಾಗಿದೆ. ಅಂದು ಉದಯಿಸಿದ ಚಂದ್ರನು ಇಂದು ನಾವು ನೋಡುವ ಚಂದ್ರನಾಗಿರದೆ ಇಂದು ನಾವು ಸಂಶೋಧಿಸಿರುವ ಉಪಗ್ರಹ ಸಂಬಂಧಿ ತಂತ್ರಜ್ಞಾನವಾಗಿರಬಹುದು. ಎಂಟನೇ ವಸ್ತು ಅಪ್ಸರಾ ಸ್ತ್ರೀಯರು. ಸಮುದ್ರ ಮಂಥನದಲ್ಲಿ ಅನೇಕ ಬಗೆಯ ಅಪ್ಸರೆಯರು ಉತ್ಪನ್ನವಾದರು ಎಂದು ಹೇಳಲಾಗಿದೆ. ಈ ಅಪ್ಸರೆಯರು ಹೆಣ್ಣು ಅಲ್ಲ, ಗಂಡು ಅಲ್ಲ. ಅಂದಿನ ಅಪ್ಸರೆಯರು ಇಂದು ಮಾನವನು ಸೃಷ್ಟಿ ಮಾಡುತ್ತಿರುವ ಯಂತ್ರಮಾನವರಾಗಿರಬಹುದು. ಮುಂದೊಂದು ದಿನ ಇಂದಿನ ಯಂತ್ರಮಾನವರು ಅಂದಿನ ಅಪ್ಸರೆಯರ ಹಾಗೆ ನಮ್ಮ ಮನೆಗಳಲ್ಲಿ ನಗುಮುಖದ ಸೇವೆಯನ್ನೂ ನೀಡಬಹುದು. ಒಂಬತ್ತನೆಯ ವಸ್ತು ಲಕ್ಷ್ಮಿ. ಈ ಲಕ್ಷ್ಮಿಯು ಹೆಣ್ಣು ಅಲ್ಲ, ಗಂಡು ಅಲ್ಲ. ಬದಲಾಗಿ ಕೇಳಿದಷ್ಟು ಬಂಗಾರವನ್ನು ನಿರಂತರವಾಗಿ ಒದಗಿಸುವ ದೇವತೆ ಎಂದು ಹೇಳಲಾಗಿದೆ. ಅಂದಿನ ಲಕ್ಷ್ಮಿಯು ಇಂದು ಮಣ್ಣನ್ನು ಕಲ್ಲನ್ನಾಗಿ, ಕಲ್ಲನ್ನು ಕಬ್ಬಿಣವನ್ನಾಗಿ, ಕಬ್ಬಿಣವನ್ನು ಬಂಗಾರವನ್ನಾಗಿ ಮಾರ್ಪಡಿಸುವ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ವಿಷಯವಾಗಿರಬಹುದಾಗಿದೆ. ಹತ್ತನೆಯ ವಸ್ತು ವಾರುಣಿ. ವಾರುಣಿ ಎಂದರೆ ಸಾಮಾನ್ಯವಾಗಿ ಇದನ್ನು ಸೇಂದಿ, ಸರಾಯಿಗೆ ಸಮಾನವಾದ ಅಮಲ ತರುವ ಪದಾರ್ಥಗಳಿಗೆ ಹೋಲಿಸಲಾಗುತ್ತಿದೆ. ಅಂದಿನ ವಾರುಣಿಯು ಇಂದಿನ ಸೇಂದಿ, ಸರಾಯಿಗಳ ಜೊತೆಗೆ ಅರಿವಳಿಕೆ, ಅನಸ್ತನೇಷಿಯಾ ಮತ್ತು ನೋವು ನಿವಾರಕ ಔಷಧಿಗಳಿಗೆ ಸಂಬಂಧಿಸಿದ ಜ್ಞಾನವೂ ಸಹ ಆಗಿರಬಹುದಾಗಿದೆ. ಸಮುದ್ರ ಮಂಥನದಲ್ಲಿ ಅಂತಿಮವಾಗಿ ಧನ್ವಂತರಿಯು ಅಮೃತ ಕಳಶದೊಂದಿಗೆ ಪ್ರತ್ಯಕ್ಷನಾದನು ಎಂದು ಹೇಳಲಾಗಿದೆ ಮತ್ತು ಈ ಧನ್ವಂತರಿಯನ್ನು ದೇವವೈದ್ಯನೆಂದು ಪರಿಗಣಿಸಲಾಗಿದೆ. ಅಂದಿನ ಧನ್ವಂತರಿಯು ಇಂದಿನ ನಮ್ಮ ಸಮಗ್ರ ವೈದ್ಯಶಾಸ್ತ್ರವನ್ನು
ಪ್ರತಿನಿಧಿಸುತ್ತದೆ ಮತ್ತು ಅಮೃತವನ್ನು ನಾವಿನ್ನು ಕಂಡುಹಿಡಿಯಬೇಕಾಗಿದೆ ಅಥವಾ ಸಂಶೋಧನೆಯನ್ನು ಮಾಡಬೇಕಾದ ವಿಷಯವಾಗಿದೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಇಂದಿನ ವೈಜ್ಞಾನಿಕ ಸಂಶೋಧನೆಗಳು ಪೌರಾಣಿಕ ಸಮಯದಲ್ಲಿಯೂ ನಡೆದು ಹೋಗಿರುತ್ತವೆ ಎಂಬ ಬಗ್ಗೆ ಭಾಗವತ ಪುರಾಣವು ಒಂದು ಪೌರಾಣಿಕ ದಾಖಲೆಯಾಗಿದೆ ಎಂದು ಹೇಳಬಹುದಾಗಿದೆ. ವೈದಿಕ ಧರ್ಮದಲ್ಲಿ ದೇವತೆಗಳು ಮತ್ತು ರಾಕ್ಷಸರು ಒಂದೇ ತಂದೆಯ ಮಕ್ಕಳು. ಕ್ರಿಶ್ಚಿಯನ್ ಮತ್ತು ಇಸ್ಲಾಂ ಧರ್ಮದಲ್ಲಿ ರಾಕ್ಷಸರು ಅಂದರೆ ಸೈತಾನನು ಮಾನವನ ಪ್ರತಿಸ್ಪರ್ಧಿ. ಪ್ರತಿಯೊಬ್ಬರೂ ದೇವರ ಅಥವಾ ಸೈತಾನನ ಪ್ರತಿನಿಧಿಯಾಗಬಹುದು. ಮೂಲದಲ್ಲಿ ವಿಜ್ಞಾನವು ಧರ್ಮ ವಿರೋಧಿ ಅಲ್ಲ, ಆದರೆ ವಿಜ್ಞಾನವನ್ನು ಧರ್ಮ ಕಾರ್ಯದಲ್ಲಿ ತೊಡಗಿಸುವುದು ಮಾನವರ ಜವಾಬ್ದಾರಿಯಾಗಿದೆ. ಭಾರತದಲ್ಲಿ ವೈಜ್ಞಾನಿಕ ಬೆಳವಣಿಗೆಗೆ ಹಿನ್ನಡೆಗೆ ಕಾರಣಗಳು ಹಲವಾರು. ಅವುಗಳಲ್ಲಿ ಪ್ರಮುಖವಾಗಿ ಧಾರ್ಮಿಕ ಕಟ್ಟುಪಾಡುಗಳು ಮೊದಲನೆಯದಾದರೆ, ವಿದೇಶಿ ಆಳ್ವಿಕೆ ಎರಡನೆಯದು. ಇವುಗಳ ಸಂಯುಕ್ತ ಪರಿಣಾಮವಾಗಿ ಜನಸಾಮಾನ್ಯರಲ್ಲಿ ಪ್ರಶ್ನಿಸುವ ಮನೋಭಾವನೆಯ ಕೊರತೆ ಉಂಟಾಗಲು ಕಾರಣವಾಯಿತು. ಇದಕ್ಕೆ ಉತ್ತಮ ಉದಾಹರಣೆ ಎಂದರೆ ಅರಿಸ್ಟಾಟಲ್ ಮತ್ತು ಬೆನ್ನೂಕ್ ಅವರ ಪ್ರಸಂಗ. ದಯವಿಟ್ಟು ಇಲ್ಲಿರುವ ಮೂರ್ತಿಯನ್ನು ಗಮನಿಸಿರಿ. ಇವರು ಅರಿಸ್ಟಾಟಲ್. ಇವರು ಗ್ರೀಕ್ ದೇಶದ ಚಕ್ರವರ್ತಿಯಾದ ಅಲೆಕ್ಸಾಂಡರ್ನ ಗುರುಗಳು. ಇವರ ಗ್ರಂಥಗಳು ಮಧ್ಯಕಾಲದಲ್ಲಿ ಯುರೋಪಿನಲ್ಲಿ ಗಾಢವಾದ ಪ್ರಭಾವವನ್ನು ಬೀರಿದ್ದವು. ಅರಿಸ್ಟಾಟಲ್ ಅವರ ಗ್ರಂಥದಲ್ಲಿ ಮಹಿಳೆಯರಿಗೆ ಕಡಿಮೆ ಹಲ್ಲುಗಳು ಇರುತ್ತವೆ, ಪುರುಷರಿಗೆ ಹೆಚ್ಚಿನ ಹಲ್ಲುಗಳು ಇರುತ್ತವೆ, ಆದ್ದರಿಂದಲೇ ಮಹಿಳೆಯರಿಗೆ ಬುದ್ಧಿಶಕ್ತಿಯೂ ಕಡಿಮೆ ಇದೆ ಎಂದು ಪ್ರತಿಪಾದಿಸಿದ್ದರು. ಇವರ ಈ ಪ್ರತಿಪಾದನೆಯನ್ನು ಅಂದಿನ ಸಮಾಜವು ಒಪ್ಪಿಕೊಂಡಿತ್ತು. ಮಧ್ಯಕಾಲೀನ ಯುಗದಲ್ಲಿ ಬೆನ್ಹುಕ್ ಎಂಬ ಯುವಕನು ಪ್ರಥಮ ಬಾರಿಗೆ ಅರಿಸ್ಟಾಟಲ್ ಅವರ ಹೇಳಿಕೆಯ ಬಗ್ಗೆ ಸಂಶಯಗೊಂಡು ಪರೀಕ್ಷಿಸಲು ಇಚ್ಛಿಸಿದನು. ಅದರ ಪ್ರಯೋಗಾರ್ಥವಾಗಿ ತನ್ನ ಮನೆಯಲ್ಲಿ ಇರುವ ಎಲ್ಲರ ಹಲ್ಲುಗಳನ್ನು ಎಣಿಸಿ ನೋಡಿದನು. ಆಶ್ಚರ್ಯವೆಂದರೆ ಪುರುಷರ ಹಲ್ಲುಗಳ ಸಂಖ್ಯೆ ಮತ್ತು ಮಹಿಳೆಯರ ಹಲ್ಲುಗಳ ಸಂಖ್ಯೆಯಲ್ಲಿ ಯಾವುದೇ ವ್ಯತ್ಯಾಸ ಬರಲಿಲ್ಲ. ತಾನು ನಡೆಸಿದ ಸಮೀಕ್ಷೆಯಲ್ಲಿ ಕಂಡುಕೊಂಡ ಅಂಶವನ್ನು ಮನೆಯ ಜನರಿಗೆ ತಿಳಿಸಿದನು. ಮನೆಯ ಜನರು ಸುಲಭವಾಗಿ ನಂಬಲಿಲ್ಲ. ಅವರೂ ಸಹ ಪುನಃ ಪರೀಕ್ಷೆ ಮಾಡಿ ಅರಿಸ್ಟಾಟಲ್ ಅವರ ಹೇಳಿಕೆ ಸರಿಯಲ್ಲವೆಂದು ನಂತರ ಒಪ್ಪಿಕೊಂಡರು. ಈ ಹೊಸ ವಿಷಯವು ಊರಿನಲ್ಲಿ ಕೌತುಕದ ವಿಷಯವಾಯಿತು. ಊರಿನ ಜನರೆಲ್ಲರೂ ಪುನಃ ಪರೀಕ್ಷೆ ಮಾಡಿ ಅರಿಸ್ಟಾಟಲ್ ಅವರ ಸಿದ್ಧಾಂತ ಸರಿಯಲ್ಲವೆಂದು ಖಾತ್ರಿಪಡಿಸಿಕೊಂಡರು. ಇದಾದ ನಂತರ ಅರಿಸ್ಟಾಟಲರ ಎಲ್ಲ ಸಿದ್ಧಾಂತಗಳ ಬಗ್ಗೆಯೂ ಪರೀಕ್ಷೆ ಮಾಡುವ ಪ್ರವೃತ್ತಿ ಸಮಾಜದಲ್ಲಿ ಬೆಳೆಯಿತು. ಹೀಗೆ ಪರೀಕ್ಷೆ ಮಾಡುವವರಿಗೆ ಸಮಾಜದಿಂದ ಬೆಂಬಲವು ದೊರೆಯತೊಡಗಿತು. ಈ ತಳಮಟ್ಟದ ಸಾಮಾಜಿಕ ಬೆಂಬಲದಿಂದ ಶ್ರೀಸಾಮಾನ್ಯರಲ್ಲಿ ವೈಜ್ಞಾನಿಕ ಮನೋಭಾವನೆ ಬೆಳೆದು ಬರಲು ಕಾರಣವಾಯಿತು. ಇದರಿಂದ ಯುರೋಪಿನಲ್ಲಿ ನವೋದಯ ಕಾಲ ಪ್ರಾರಂಭವಾಗಲು ಕಾರಣವಾಯಿತು. ವಿಚಿತ್ರವೆಂದರೆ ಭಾರತದಲ್ಲಿ ಇಂದಿಗೂ ಅಂತಹ ಪರಿಸ್ಥಿತಿ ಸೃಷ್ಟಿಯಾಗಲಿಲ್ಲ. ಈಗಲಾದರೂ ಅಂತಹ ಪರಿಸ್ಥಿತಿ ಸೃಷ್ಟಿಯಾಗಲು ನಾವು ಪ್ರಯತ್ನಿಸಬೇಕಾಗಿದೆ. ಭಾರತದಲ್ಲಿ ವೈಜ್ಞಾನಿಕ ಪ್ರಗತಿಗೆ ಸಂಬಂಧಿಸಿದಂತೆ ಹಿನ್ನಡೆಗೆ ಎರಡನೇ ಕಾರಣ ವೈಜ್ಞಾನಿಕ ವಿಷಯದಲ್ಲಿ ಶ್ರೀಸಾಮಾನ್ಯರ ನಿರಾಸಕ್ತಿ. ವೈಜ್ಞಾನಿಕ ಬೆಳವಣಿಗೆ ಮತ್ತು ಶ್ರೀಸಾಮಾನ್ಯರ ಬೆಂಬಲಕ್ಕೆ ಸಂಬಂಧಿಸಿದಂತೆ ಇನ್ನೊಂದು ಸ್ವಾರಸ್ಯಕರ ಉದಾಹರಣೆಯು ಈ ಪ್ರಕಾರವಾಗಿದೆ. ಆಲ್ಬರ್ಟ್ ಐನ್ಸ್ಟೈನ್ ಅವರು ತಮ್ಮ ಸಾಪೇಕ್ಷವಾದ ಸಿದ್ಧಾಂತವನ್ನು ಮಂಡಿಸಿದಾಗ ಅದು ಬಹಳ ಜನರಿಗೆ ಅರ್ಥವಾಗುತ್ತಿರಲಿಲ್ಲ. ಆದರೂ ಅಮೆರಿಕಾದಲ್ಲಿ ಜನಸಾಮಾನ್ಯರು ತಮಗೆ ತಿಳಿದಂತೆ ಅದನ್ನು ಅರ್ಥೈಸುತ್ತಿದ್ದರು. ಇಂತಹ ಸಾಮಾಜಿಕ ವಾತಾವರಣದಲ್ಲಿ ಅಂದಿನ ಸಿನಿಮಾ ನಟಿಯೊಬ್ಬಳು ಐನ್ಸ್ಟೈನ್ ಅವರನ್ನು ಭೇಟಿಯಾಗಿ ಸಾಪೇಕ್ಷವಾದ ಎಂದರೇನು ಎಂದು ಪ್ರಶ್ನೆ ಮಾಡಿಯೇ ಬಿಟ್ಟಳು. ಅವಳ ವೃತ್ತಿಗೂ ಸಾಪೇಕ್ಷವಾದಕ್ಕೂ ಯಾವುದೇ ಸಂಬಂಧವಿರಲಿಲ್ಲ. ಆದರೂ ಆಲ್ಬರ್ಟ್ ಐನ್ಸ್ಟೈನ್ ಅವರು ತಾಳ್ಮೆಯಿಂದ ಅವಳಿಗೆ ತಮ್ಮ ವಾದವನ್ನು ಮಂಡಿಸಿದರು. ಅದು ಹೀಗೆ ಇತ್ತು: ಹೇ ಸುಂದರಿ, ನಾನು ನಿನ್ನೊಂದಿಗೆ 1 ಗಂಟೆಗಳ ಕಾಲ ಮಾತನಾಡಿದರೆ ನನಗೆ 1 ನಿಮಿಷ ಮಾತನಾಡಿದಂತೆ ಅನಿಸುತ್ತದೆ. ಆದರೆ ಮಧ್ಯಾಹ್ನದ ಉರಿ ಬಿಸಿಲಿನಲ್ಲಿ ಕುರೂಪಿಯಾದ ಮುದುಕಿಯೊಂದಿಗೆ 1 ನಿಮಿಷ ಮಾತನಾಡಿದರೂ 1 ಗಂಟೆಗಳ ಕಾಲ ಮಾತನಾಡಿದಂತೆ ಅನಿಸುತ್ತದೆ. ಹೀಗೆ ಅನಿಸುವುದೇ ಸಾಪೇಕ್ಷವಾದ ಎಂದು ಆ ಚಿತ್ರತಾರೆಗೆ ಹೇಳಿದರು.
ಇಲ್ಲಿ ಈ ಉದಾಹರಣೆ ಹೇಳುವ ಅವಶ್ಯಕತೆ ಏನೆಂದರೆ, ವಿದೇಶದಲ್ಲಿ ವೈಜ್ಞಾನಿಕ ಪ್ರಗತಿ ಉಂಟಾಗಲು ಅಲ್ಲಿಯ ಸರ್ಕಾರ ರೂಪಿಸುವ ಯೋಜನೆಗಿಂತಲೂ ಜನಸಾಮಾನ್ಯರು ವೈಜ್ಞಾನಿಕ ವಿಚಾರದಲ್ಲಿ ವಹಿಸುವ ಆಸಕ್ತಿಯೇ ಅತಿ ಪ್ರಮುಖ ಅಂಶವಾಗಿದೆ. ಭಾರತದ ವೈಜ್ಞಾನಿಕ ಹಿನ್ನಡೆಗೆ ಮೂರನೇ ಕಾರಣ ಐತಿಹಾಸಿಕ ಕಾರಣವೂ ಆಗಿದೆ. ಭಾರತವು ಸುಮಾರು 11ನೇ ಶತಮಾನದ ಅಂತ್ಯದಲ್ಲಿ ವಿದೇಶಿ ಆಳ್ವಿಕೆಗೆ ಒಳಪಟ್ಟಿತು. ಈ ಮಧ್ಯಕಾಲೀನ ಯುಗದಲ್ಲಿ ರಾಜ್ಯಭಾರ ಮಾಡಿದ ಬಹುಪಾಲು ವಿದೇಶಿ ರಾಜರು ತಮ್ಮ ಆಡಳಿತ ಅವಶ್ಯಕತೆಗಾಗಿ ಸ್ಥಳೀಯ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲಿಲ್ಲ ಮತ್ತು ಅವರಿಗೆ ಪ್ರೋತ್ಸಾಹ ನೀಡಲಿಲ್ಲ. ಉದಾಹರಣೆಗೆ, ಈ ಅವಧಿಯಲ್ಲಿ ಕಟ್ಟಿದ ಕಟ್ಟಡಗಳಾದ ಗೋಲ್ ಗುಂಬಜ್, ಚಾರ್ ಮಿನಾರ್, ತಾಜ್ ಮಹಲ್, ಗೋವಾ ಚರ್ಚ್ ಮತ್ತು ಕುತುಬ್ ಮಿನಾರ್ ಇತ್ಯಾದಿ ಕಟ್ಟಡಗಳು ಭಾರತೀಯ ವಾಸ್ತುಶಿಲ್ಪಕ್ಕೆ ಸಂಬಂಧಿಸಿದವುಗಳಲ್ಲ, ಬದಲಾಗಿ ಗ್ರೀಕೋ ರೋಮನ್ ಮಾದರಿಯ ಕಟ್ಟಡಗಳಾಗಿರುತ್ತವೆ. ಇದಕ್ಕೆ ಅಪವಾದ ಎಂಬಂತೆ 18ನೇ ಶತಮಾನದ ಮಧ್ಯಭಾಗದಲ್ಲಿ ಜೈಪುರಿನ ಕೆಲವು ರಾಜರು ಖಗೋಳಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಕೆಲವು ಸಂಶೋಧನೆಗಳಿಗೆ ಪ್ರೋತ್ಸಾಹ ನೀಡಿದರು. ಅವರಿಂದ ನಿರ್ಮಿಸಲಾದ ಜಂತರ್ ಮಂತರ್ಗಳನ್ನು ಇಂದಿಗೂ ಜೈಪುರದಲ್ಲಿ ಮತ್ತು ದೆಹಲಿಯಲ್ಲಿ ಕಾಣಬಹುದಾಗಿದೆ. ಮಧ್ಯಕಾಲೀನ ಯುಗದಲ್ಲಿ ಕೊನೆಯಲ್ಲಿ ಅಪವಾದ ಎಂಬಂತೆ ಮೈಸೂರಿನ ಹೈದರಾಲಿ ಮಾತ್ರ ಫ್ರೆಂಚರ ಸಹಾಯದಿಂದ ದಿಂಡಿಗಲ್ಲಿನಲ್ಲಿ ಅಂದಿನ ಆಧುನಿಕ ಯುದ್ಧಾಸ್ತ್ರಗಳನ್ನು ಭಾರತದಲ್ಲಿಯೇ ಸಿದ್ಧಪಡಿಸಲು ಸ್ವಲ್ಪ ಮಟ್ಟಿಗೆ ಪ್ರಯತ್ನಪಟ್ಟರು. ಈ ಮೊದಲು ಹೈದರ್ ಅಲಿಗಿಂತಲೂ ಬಲಾಢ್ಯರಾದ ವಿಜಯನಗರದ ರಾಜರಾಗಲಿ ಮೊಘಲ